ಸಿಎಂ ಮಾಜಿ ಸಿಎಂ ನಡುವೆ ಬಿಡದಿಯ ವಾಕ್ಸಮರ, ಸವಾಲು ಪ್ರತಿ ಸವಾಲು, ಚರ್ಚೆಗೆ ಪಂಥಾಹ್ವಾನ. ಬಿಡದಿ ಕಿತ್ತಾಟದ ಕ್ಲೈಮ್ಯಾಕ್ಸ್, ಬಹಿರಂಗ ಚರ್ಚೆಯಾಗುತ್ತಾ? ಬಿಡದಿ ಬಡಿದಾಟ, ನ್ಯೂಸ್ 18 ಬಿಗ್ ಕವರೇಜ್. ಅಹವಾಲಿಗೋಸ್ಕರವಾಗಿ ನಾನು ಕಿತ್ತುಬೇರಾಗಿದೆ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿ. ನೀವು ಸುಳ್ಳು ರಾಜಕೀಯ ಮಾಡಕ್ ಹೋದ್ರೆ ನಾವು ಹೋರಾಟವನ್ನ ದೂರ ಸ್ವರೂಪದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದು ರೈತರ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಬರ್ತಿದ್ದಾರೆ. ಏನಾರ ಮಾಡಿ ಕ್ಯಾನ್ಸಲ್ ಮಾಡಿಸಿ ಜೈಲಿಗೆ ಕಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ದಿನದಿಂದ ದಿನಕ್ಕೆ ಈ ಬಿಡದಿ ಬಡಿದಾಟ ಏನಿದೆ ತಾರಕಕ್ಕೆ ಇರ್ತಾ ಇದೆ. ವಾಕ್ ಸಮರಕ್ಕೆ ಇದು ಕಾರಣ ಆಗ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ ಸಮರಗಳು, ಪಂಥಾಹ್ವಾನ ನಡೀತಾ ಇದೆ. ಭೈರಮಂಗಲದಲ್ಲಿ ಬಹಿರಂಗ ಚರ್ಚೆ ಆಗತ್ತಾ ಇಲ್ವಾ? ಇವತ್ತು ಕರೆಯನ್ನ ಕೊಟ್ಟಿರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ. 11 ಗಂಟೆಗೆ ಮುಹೂರ್ತವನ್ನ ಇಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಭೈರಮಂಗಲಕ್ಕೆ ಬನ್ನಿ, ಮಾತನಾಡ್ತೀನಿ ನಾನು ಅಂತ ವಿಧಾನಸೌಧದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಆದರೆ ಅದನ್ನ ಎಚ್.ಡಿ. ಕುಮಾರಸ್ವಾಮಿ ರಿಜೆಕ್ಟ್ ಮಾಡಿದ್ರು. ಭೈರಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚಿಸೋಣ ಅಂತ ಹೇಳಿದ್ರು. ರೈತರ ಸಮ್ಮುಖದಲ್ಲೇ ಚರ್ಚಿಸೋಣ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ. ಟೌನ್ಶಿಪ್ ದೋಸ್ತಿ ಸರ್ಕಾರದ ಕೂಸು ಅಂತ ಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಕಾಂಗ್ರೆಸ್ಸಿಗರು ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ರೈತರ ಹಿತದೃಷ್ಟಿಯಿಂದ ನಾವು ಯೋಜನೆಯನ್ನ ಕೈ ಬಿಟ್ಟಿದ್ವಿ ಅಂತ ಹೇಳ್ಕೊಂಡು ಎಚ್.ಡಿ. ಕುಮಾರಸ್ವಾಮಿ ಈಗ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇವತ್ತು ಮುಖಾಮುಖಿ ಚರ್ಚೆ ನಡೆಯಲ್ವಾ? ಯಾಕಂದ್ರೆ ಮಧ್ಯಾಹ್ನ 2 ಗಂಟೆಯೊಳಗೆ ಬನ್ನಿ ಅಂತ ಹೇಳ್ಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ಆಹ್ವಾನ ಕೊಟ್ಟಿದ್ದಾರೆ. ಸೊ ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರಲ್ವಾ, ಹಾಗಾಗಿ ಸಿಎಂ ಅವರು ಭೈರಮಂಗಲಕ್ಕೆ ಹೋಗ್ತಾರಾ? ರೈತರ ಸಮ್ಮುಖದಲ್ಲಿ ಈ ಒಂದು ಚರ್ಚೆಗೇನು ಆಹ್ವಾನವನ್ನ ಕೊಟ್ಟಿದ್ದಾರಲ್ವಾ, ಸೊ ಆಹ್ವಾನವನ್ನು ಮುಂದಿಟ್ಕೊಂಡು ಹೋಗಿ ಚರ್ಚೆಯನ್ನ ನಡೆಸ್ತಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಆಸ್ ವೆಲ್ ಆಸ್ ಕಾಂಗ್ರೆಸ್ ಅವರು ಹೇಳ್ತಿರುವಂತದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಟೌನ್ಶಿಪ್ಗೆ ಚಾಲನೆ ಕೊಟ್ಟಿರುವಂತದ್ದೇ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂತ. ಬಟ್ ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ಹೇಳ್ತಿದ್ದಾರೆ, ರೈತರಿಗೆ ಇಲ್ಲಿ ಅನ್ಯಾಯ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾನು ಯೋಜನೆಯನ್ನ ತಡೆ ಹಿಡಿದಿದ್ದೆ, ಇದನ್ನ ನಿಲ್ಲಿಸಿದ್ದೆ ನಾನು ಅಂತ ಹೇಳ್ತಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಕ್ ಸಮರ ಇವತ್ತು ಚರ್ಚೆಗೆ ನಾಂದಿ ಹಾಡತ್ತಾ? ಇವತ್ತು ಡಿಕೆ ಶಿವಕುಮಾರ್ ಅವರು ಬಂದೇ ಬಿಡ್ತಾರಾ ಭೈರಮಂಗಲಕ್ಕೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ನಾನು ಭೈರಮಂಗಲದಲ್ಲಿರ್ತೀನಿ, ಅವರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತ. ಯಾವಾಗ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಗೆ ಕರೀತಾರೆ ನೋಡಿ ವಿಧಾನಸೌಧಕ್ಕೆ, 4 ಗೋಡೆ ಮಧ್ಯೆ ನಾನು ಚರ್ಚೆಗೆ ಬರೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳಿದ್ರು, ನಿಮ್ಮ ಚೇಲಾಗಳನ್ನ ಕರ್ಕೊಂಡು ಬನ್ನಿ ಭೈರಮಂಗಲಕ್ಕೆ, ಅಲ್ಲಿ ಮಾತನಾಡೋಣ ಅಂತ, ನೋಡ್ಬೇಕು ಏನಾಗತ್ತೆ ಅಂತ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಇಬ್ರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣ ಮತ್ತು ಎ.ಟಿ. ವೆಂಕಟೇಶ್ ಪ್ರಭು. ಮೊದಲಿಗೆ ಕೃಷ್ಣ, ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ. ಕೃಷ್ಣ, ಒಂದ್ ಕಡೆ ಇವತ್ತು ಭೈರಮಂಗಲಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಮೊನ್ನೆ ಸಿಎಂ ಆಹ್ವಾನ ಕೊಟ್ಟಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗಿಲ್ಲ, ನಾನು 4 ಗೋಡೆ ಮಧ್ಯೆ ಬಂದು ಚರ್ಚೆ ಮಾಡಲ್ಲ ಅಂತ ಹೇಳಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಕರೆದಿದ್ದಾರೆ 2 ಗಂಟೆ ಒಳಗೆ ಚರ್ಚೆಗೆ ಬನ್ನಿ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಚರ್ಚೆಗೆ ಹೋಗ್ತಾರಾ ಏನು ಅಂತ? ಬಹುಶಃ ಧನುಶ್ರೀ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇವತ್ತು ಬಿಡದಿ ಭೇಟಿ ಅನುಮಾನ ಆಗಿರತಕ್ಕಂಥದ್ದು. ಯಾಕಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಟಿಪಿಯಲ್ಲಿರುವಂಥದ್ದು ಕೆಂಪೇಗೌಡರ ಜಯಂತಿ. ಹಾಗಾಗಿ ಇಲ್ಲ ಒಂದು ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರೇನು ಆಹ್ವಾನ ಕೊಟ್ಟಿದ್ದಾರೆ, ಅದಕ್ಕೆ ಇವತ್ತು ಬರುವಂಥದ್ದು ಕೂಡ ಅನುಮಾನ ಆಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಗೈರಿನ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಟಕ್ಕರ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಬಿಡದಿಗೆ ಬರ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಬಂದು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ರೈತರ ಪರವಾದಂತಹ ಒಂದು ಹೋರಾಟ ಮಾಡೋದಕ್ಕೂ ಕೂಡ ಈಗಾಗಲೇ ಸಜ್ಜಾಗಿರ್ತಕ್ಕಂಥದ್ದು. ಕೇವಲವಾಗಿ ಇದು ಒಂದು ಅಭಿವೃದ್ಧಿಗೆ ಸೀಮಿತವಾಗಿಲ್ಲ ಈ ಒಂದು ಚರ್ಚೆ. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಈ ಒಂದು ಬಹಿರಂಗ ಚರ್ಚೆ ಅದು ಎಲ್ಲ ಒಂದು ಕಡೆ ಒಕ್ಕಲಿಗ ನಾಯಕತ್ವಕ್ಕೆ ನಡೀತಿರುವಂತಹ ಮಹಾಯುದ್ಧ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಎಲ್ಲ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಒಂದು ಪೆಟ್ಲು ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಕೇವಲ 2 ವರ್ಷಗಳು ಮಾತ್ರ ಬಾಕಿ ಇದೆ. ಹಾಗಾಗಿನೇ ತಮ್ಮ ರಾಮನಗರದಲ್ಲೇ ನೆಲೆಯನ್ನು ಕಂಡುಕೊಳ್ಬೇಕು, ಮತ್ತೊಮ್ಮೆ ತಮ್ಮ
ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಮತ್ತೊಮ್ಮೆ ನಾಯಕತ್ವವನ್ನು ಸದೃಢ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನು ಅತ್ಯಂತ ಪ್ರತಿಷ್ಠವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಈಗಾಗಲೇ ಸಮರವನ್ನು ಕೂಡ ಸಾರಿರುವಂಥದ್ದು. ಯಾವಾಗ ಈ ಒಂದು ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅದಾದ ಬಳಿಕವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಇಲ್ಲ ಒಂದು ಕಡೆ ಇದು ದೋಸ್ತಿ ಸರ್ಕಾರದ ಕನಸಿನ ಯೋಜನೆ, ಇದಕ್ಕೆ ಯೋಜನೆಗೆ ಪಿತಾಮಹ ಅಂತಂದ್ರೆ ಅದು ಕುಮಾರಸ್ವಾಮಿ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಒಂದು ರೀತಿ ಇದನ್ನ ತಿರುಗ್ಬಾಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಯೋಜನೆಗೆ ಇಷ್ಟೊಂದು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಕೆಲವೊಂದಷ್ಟು ಜನ ರೈತರುಗಳು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿರುವಂಥದ್ದು. ಇಲ್ಲ ಒಂದು ಕಡೆ ಈ ಒಂದು ಯೋಜನೆ ಅನುಷ್ಠಾನ ಮಾಡಿದ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಕುಮಾರಸ್ವಾಮಿಗೂ ಕೂಡ ಕೌಂಟರ್ನ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಡಿ ಕೆ ಶಿವಕುಮಾರ್ ಕೂಡ ವಿಧಾನಸೌಧಕ್ಕೆ ಕುಮಾರಸ್ವಾಮಿ ಕೂಡ ಕರೆದಿದ್ರು, ನಿಮ್ಮ ಜೊತೆ ಬನ್ನಿ ಅನ್ನೋ ಮಾತನ್ನ ಕುಮಾರಸ್ವಾಮಿಗೂ ಕೂಡ ಹೇಳಿದ್ರು. ಯಾವಾಗ ಕುಮಾರಸ್ವಾಮಿ ಅವರು ಈಗ ದೊಡ್ಡ ಮಟ್ಟದಲ್ಲಿ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಹಾಗಾಗಿನೇ ಇಲ್ಲಿ ಮಾಡಿದ್ರೆ ಒಳ್ಳೆಯದು, ಆವಾಗ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಕುಮಾರಸ್ವಾಮಿ ಅವರು ಈಗ 2 ಬಾರಿ ಪತ್ರದ ಮುಖಾಂತರವಾಗಿ ಈಗ ಡಿ ಕೆ ಶಿವಕುಮಾರ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಈ ಒಂದು ನಾಯಕರ ನಡೆ ಕುಮಾರಸ್ವಾಮಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ನಡುವಿನ ಈ ಒಂದು ನಾಯಕತ್ವದ ಪೈಪೋಟಿ, ಒಕ್ಕಲಿಗರ ಕೋಟೆಗಾಗಿ ನಡೀತಿರುವಂತಹ ಒಂದು ಪೈಪೋಟಿ ಆದರೆ ಮತ್ತೊಂದು ಕಡೆ ಅಭಿವೃದ್ಧಿ ವಿಚಾರಕ್ಕೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡಮಾಡಿಕೊಟ್ಟಿರುವಂಥದ್ದು. ಹಾಗಾಗಿನೇ ಕುಮಾರಸ್ವಾಮಿ ಅವರು ಬೆಳಿಗ್ಗೆ 11 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾರೆ ಒಂದು ಕುತೂಹಲ ಆದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮತ್ತೊಂದು ಹಂತದ ಹೋರಾಟವನ್ನು ಯಾವ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ 2-3 ಬಾರಿ ಪತ್ರದ ಮುಖಾಂತರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಆದರೆ ಆಹ್ವಾನಕ್ಕೆ ಇಲ್ಲ ಒಂದು ಕಡೆ ವಿಧಾನಸೌಧಕ್ಕೆ ಬನ್ನಿ ಮಾತನ್ನ ಡಿ ಕೆ ಶಿವಕುಮಾರ್ ಮಾತ್ರ ಹೇಳಿದ್ರು. ಆದರೆ ಬಿಡದಿಗೆ ಬರ್ತಕ್ಕಂಥ ದಿನವನ್ನ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ನಿಗದಿಯನ್ನ ಮಾಡಿಲ್ಲ. ಆ ಒಂದು ವಿಚಾರದಲ್ಲಿ ಮೌನಕ್ಕೆ ಕೂಡ ಶರಣಾಗಿರ್ತಕ್ಕಂಥದ್ದು. ಹಾಗಾಗಿನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ನಡೆ ಅಂದ್ರೆ ಕೆಂಪೇಗೌಡ ಜಯಂತಿ ಮುಗಿಸಿಕೊಂಡು ಏನಾದರೂ ಈ ಒಂದು ವಿಚಾರವಾಗಿ ಮಾತಾಡ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರ ಗೈರಿನ ನೋಡಿಕೊಂಡು ಅದನ್ನ ಯಾವ ರೀತಿಯಾಗಿ ಮತ್ತೊಂದು ಹಂತದ ಅಸ್ತ್ರದ ಹೋರಾಟವನ್ನ ಕುಮಾರಸ್ವಾಮಿ ಮಾಡ್ತಾರ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಅದೇನೇ ಇದ್ರು ಕೂಡ ಇವಾಗಲೇ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಪಾದಯಾತ್ರೆ ಕೂಡ ಮಾಡಿದ್ರು, ಮತ್ತೊಂದು ಕಡೆ ಬಿಜೆಪಿಯ ಜೆಡಿಎಸ್ ನಾಯಕರು ಕೂಡ ಈಗಾಗಲೇ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಬಿಡದಿಯ ಬೈರಮಂಗಲಕ್ಕೆ ಬರ್ತಾ ಇರುವಂತದ್ದು ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿನೇ ಈಗ ತೊಡೆ ತಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗಬಹುದು ಈ ಒಂದು ಯೋಜನೆ ಮತ್ತೆ ನಾಯಕರ ನಡೆ ಏನಿರುತ್ತೆ ಅನ್ನೋದು ಈ ಭಾಗದ ರೈತರು ಈಗಾಗಲೇ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಧನುಶ್ರೀ. ಓಕೆ ಕೃಷ್ಣ, ಬಿ ಆನ್ಲೈನ್ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧ ಹೋರಾಟ ನಡೀತಾ ಇದೆ. ಒಂದಷ್ಟು ಜನರು ಟೌನ್ಶಿಪ್ ಪರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕೆಲವರು ಟೌನ್ಶಿಪ್ಗೆ ವಿರೋಧವನ್ನ ವ್ಯಕ್ತಪಡಿಸಿ ಹೋರಾಟ ಮಾಡ್ತಿದ್ದಾರೆ. ಬೈರಮಂಗಲದಲ್ಲೇ ಪರ ವಿರೋಧ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಈಗ ಯೋಜನೆಯನ್ನ ವಿರೋಧಿಸಿ ಪ್ರತಿಭಟನೆಗೆ ಇವತ್ತು ಜೆಡಿಎಸ್ ಸಾಥ್ ಕೊಡ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಬೈರಮಂಗಲಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಆಗಮನ ಆಗತ್ತೆ. ಮೊನ್ನೆ ಪಾದಯಾತ್ರೆ ಇತ್ತು. ಒಟ್ಟು 8 ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಅಲ್ಲಿ ಎಚ್ ಡಿ ಕೆ ಬಂದಿರಲಿಲ್ಲ. ಇವತ್ತು ರೈತರ ಪ್ರತಿಭಟನೆಗೆ ಬೆಂಬಲ ನೀಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. 11 ಗಂಟೆಗೆ ಬರ್ತಾರೆ ಬೈರಮಂಗಲಕ್ಕೆ. ಇನ್ನೊಂದು ಕಡೆ ಯೋಜನೆ ಪರವಾಗಿಯೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಅಂತಂದ್ರೆ ಯೋಜನೆ ಪರವಾಗಿ ನಾವಿದ್ದೀವಿ, ದಯವಿಟ್ಟು ಯೋಜನೆ ಮಾಡಕ್ ಬಿಡ್ಬಿಡಿ ಅಂತ ಹೇಳ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಕಾರನ್ನ ತಡೆಯೋಕೆ ಕೆಲ ರೈತರು ನಿರ್ಧಾರ ಮಾಡ್ತಾ ಇದ್ದಾರೆ. ರೆಡ್ ಝೋನ್ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡೋಕೆ ಸಜ್ಜಾಗಿರೋದು. ಯಾಕಂದ್ರೆ ಈ ಕಾಂಗ್ರೆಸ್ಸಿಗರು ಕೂಡ ಸತತವಾಗಿ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ರೆಡ್ ಝೋನ್ ಅಂತ ಘೋಷಣೆ ಮಾಡಿದ್ರು, ಅದಾದ ಮೇಲೆ ಈ ಟೌನ್ಶಿಪ್ ಯೋಜನೆಯನ್ನ ಜಾರಿಗೆ ತಂದಿದ್ದು, ಹೆಸರನ್ನ ಮುಂದಕ್ಕೆ ತಂದಿದ್ದು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರೇ. ಯಾಕೆ ಈ ರೀತಿ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡೋಕೆ ಒಂದಷ್ಟು ರೈತರ ಗುಂಪು ಈಗ ಸಜ್ಜಾಗಿ ನಿಂತಿರುವಂಥದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎ ಟಿ ವೆಂಕಟೇಶ್ ಪ್ರಭು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ವೆಂಕಟೇಶ್ ಪ್ರಭು, ಬೈರಮಂಗಲದಲ್ಲಿ ಒಂದ್ ಕಡೆ ವಿರೋಧ ವ್ಯಕ್ತ ಆಗ್ತಾ ಇದ್ರೆ ಟೌನ್ಶಿಪ್ಗೆ, ಇನ್ನೊಂದ್ ಕಡೆ ಪರ ಕೂಡ ವ್ಯಕ್ತವಾಗ್ತಾ ಇದೆ. ನೀವು ಕೂಡ ರೈತರ ಸಮ್ಮುಖದಲ್ಲೇ ಇದ್ದೀರಾ, ರೈತರ ಒಪಿನಿಯನ್ ಏನೇನು ಮಾತನಾಡಿಸ್ತಾ ಹೋಗ್ಬೋದಾ? ಧನುಶ್ರೀ, ಏನಂದ್ರೆ ಇವತ್ತು ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಯೋಜನೆಯ ಪರವಾಗಿ ಇರತಕ್ಕಂತಹ ಹಲವಾರು ರೈತರು ಇವತ್ತು ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಲಿಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಹಿಂದೆ 2006ರಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ರೆಡ್ ಝೋನ್ ಮಾಡಿದ್ರಿ, ಅದರ ಫಲವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಯನ್ನ ಮುಂದುವರಿಸ್ತಾ ಇದೆ. ಆದರೆ ಇವತ್ತು ಏಕಾಏಕಿ ನೀವು ಯಾಕೆ ವಿರೋಧವನ್ನ ಮಾಡ್ತಾ ಇದ್ದೀರಿ ಎನ್ನುವಂತಹ ಪ್ರಶ್ನೆಯನ್ನ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಮಾಡಲಿಕ್ಕೆ ಇವತ್ತು ಹಲವಾರು ರೈತರು ಯೋಜನೆಯ ಪರವಾಗಿಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾನು ನಿಮಗೆ ದೃಶ್ಯವನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ರೈತರು ಕೂಡ ಯೋಜನೆಯ ಪರವಾಗಿ ಇರ್ತಕ್ಕಂಥವ್ರು. ಅಂದ್ರೆ ಹಿಂದೆ ಏನು ಕುಮಾರಸ್ವಾಮಿ ಅವರು ಮಾಡಿದಂಥ ಯೋಜನೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದುವರಿಸ್ತಾ ಇದೆ. ಆದರೆ ಇವತ್ತು ರಾಜಕೀಯ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ಇದರಿಂದಾಗಿ ನಮ್ಮ
ಬದುಕಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ರೈತರು ಇಲ್ಲಿ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗ ಇಲ್ಲಿ ಕೆಲ ರೈತ ಮುಖಂಡರಿದ್ದಾರೆ, ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಬೈರಮಂಗಲ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಯೋಜನೆಯ ವಿರುದ್ಧವಾಗಿ ರೈತರಿಗೆ ಯಾರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ಯೋಜನೆಯ ಪರವಾಗಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್? ಸರ್, ಮಾನ್ಯ ಮಾಜಿ ಮುಖ್ಯ ಕುಮಾರಸ್ವಾಮಿ ಅವರು ನಮ್ಮ ಪ್ರತಿಭಟನೆ ಬರುತ್ತೆ ಮುಂಚೆ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಟೌನ್ಶಿಪ್ ಮಾಡಿದ್ರಲ್ಲ, ಅವರು ಅದನ್ನು ನಮಗೆ ನಾವು ಪರವಾಗಿರ್ತಕ್ಕಂಥವ್ರಿಗೆ ಒಂದು 4 ಪ್ರಶ್ನೆ ನಾವು ಜಾಸ್ತಿ ಕೇಳಲ್ಲ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಅವ್ರು ಅಲ್ಗೋಬೇಕು. ಇಲ್ಲ ಅಂತಂದರೆ ಅವರು ಮಾಡಿದ್ದನ್ನು ಹಿಂದೆ ಮಾಡಿರೋದು ನಾನು ತಪ್ಪು ಮಾಡಿದ್ದಿಂದ ಒಪ್ಕೊಂಡಾಗಾಯ್ತದೆ. ಅವರು 2006ರಲ್ಲಿ ಯಾರನ್ನು ಕೇಳಿ ಅವ್ರು ಹೇಳಿದ್ದಾರೆ, ನಾವು 4 ಜನ ಹೆಣ್ಮಕ್ಳು ಬಂದು ಕೇಳಿಕೊಂಡ್ರು ಇದು ಯೋಜನೆ ಘೋಷಣೆ ಮಾಡಿದೆ ಅಂತ. ತಿರುಗಿ ಹೆಣ್ಮಕ್ಳು ಕೇಳಿಕೊಂಡು ಬಿಟ್ಬಿಟ್ಟೆ ಅಂತ ಯಾರು ನಿಮ್ಮ ಹತ್ರ ಬಂದಿದ್ದರು ಟೌನ್ಶಿಪ್ ಮಾಡಬೇಕಾದ್ರೆ? ಮೊದಲನೇದು. ಎರಡನೇದು, ನೀವು ಟೌನ್ಶಿಪ್ ಅಂತ ಘೋಷಣೆ ಮಾಡಿದ್ಮೇಲೆ ಒಂದು ಹೋರಾಟ ಆಯಿತು, ಒಂದೇ ಹೋರಾಟ, ತಿರುಗಿ ಸುಳ್ಳು ಹೇಳಬೇಡಿ. ಒಂದೇ ಹೋರಾಟ ಆದಮೇಲೆ ರೈತರನ್ನ ಒಂದು 50 ಜನ ರೈತರನ್ನ ಕೃಷ್ಣ ಕರೆದ್ರು, ಅಲ್ಲಿ ಮೀಟಿಂಗ್ ಆಯಿತು. ಅಷ್ಟೇ, ಮೀಟಿಂಗ್ ಆದಮೇಲೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಅಂದರು. ನೋಡಿ ಮಾಡಿ ಅಂತ ಬಂದು ಅಷ್ಟೇ, ಕ್ಲೋಸ್. ಇನ್ನು ಅದಾದ ನಂತರ ಯಾವ ಹೋರಾಟನೂ ಇಲ್ಲ. ಅಲ್ಲಿ ಸುಳ್ಳು ಹೇಳ್ತಾರೆ ಪ್ರತಿಯೊಂದನ್ನು, ಹೋರಾಟ ಮಾಡಿದ್ರು ಅಂತ. ಆಮೇಲೆ ಪ್ರಾಜೆಕ್ಟ್ ಮಾಡಿದ್ರು, ಬುಕ್ಲೆಟ್ ಮಾಡಿದ್ರು, ಇದನ್ನು ಬಿಡುಗಡೆ ಮಾಡಿದ್ರು, DLFಲ್ಲಿ 400 ಕೋಟಿ ದುಡ್ಡು ಕಟ್ಸ್ಕೊಂಡ್ರು. ಇದೆಲ್ಲ ಆದಮೇಲೆ ನಾನು ಕೈ ಬಿಟ್ಟೆ ಅಂತ ನೀವು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡ್ಕೊಂಡಿದ್ದೀರಿ ಈ ಯೋಜನೆಗೆ. ಇಷ್ಟು ನಾನು DLF ದುಡ್ಡು ಬಂದಿರೋದು ಕ್ಯಾಬಿನೆಟ್ನ ಶಾಂಕ್ಷನ್ ಮಾಡಿಕೊಂಡು ಎಲ್ಲ ಬಂದಿದೆ. ಕೈ ಬಿಟ್ಟಿರೋದಕ್ಕೆ ದಾಖಲಾತಿ ತೋರಿಸಿ, ನಮ್ಮಲ್ಲಿದೆ. ನೀವು ಸುಮ್ಮನೆ ಸುಳ್ಳು ಹೇಳಬೇಡಿ. ಈ ದಾಖಲಾತಿ ಪ್ರಕಾರ ನೀವು ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಹೇಳ್ಬಿಟ್ಟು ಮುಂದಕ್ಕೆ ಹೋಗಿ. ನೀವು ಸುಳ್ಳು ಹೇಳಿ ನೀವು ರಾಜಕೀಯ ಕಟ್ಟಕ್ಕೆ ಹೋದರೆ ನಾವು ಅವಕಾಶ ಕೊಡಲ್ಲ. ಸರ್, ಈಗ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನಾನು ಯೋಜನೆ ಪ್ರಾರಂಭ ಮಾಡಿದೆ ಎನ್ನುವಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಈಗ ನಾನು ಮಾಡಬೇಡ ಅಂತ ಇದ್ದೀನಿ, ಬಿಟ್ಬಿಡಿ ಅಂತ ಹೇಳ್ತಾರೆ. ಶುದ್ಧ ಸುಳ್ಳು. ಕುಮಾರಸ್ವಾಮಿ ಅವರು ರೈತರು ಅಲ್ಲಿ ಕುಂತವ್ರೆ ಅಂತ ಅವ್ರ ಪರವಾಗಿ ಮಾತಾಡಬಾರ್ದು. ಇಲ್ಲೂ ರೈತರು ಕೂತಿದ್ದೀವಿ, ನಮ್ಮ ಪರವಾಗೂ ಮಾತಾಡಲಿ. ಯಾಕೆ ಅಂತ ಅಂದರೆ 2006ರಲ್ಲಿ ಮಾಡಿ ಅನೇಕ ಜನ ರೈತರು ಕಡಿಮೆ ರೇಟ್ಗೆ ಮಾರ್ಕೊಂಡು ಬೀದಿ ಪಾಲಾಗ್ಬಿಟ್ಟವ್ರೆ. ಇಲ್ಲಿ ಎಲ್ಲ ರೈತರು ಕೂಡ 5 ಎಕರೆ ಮೇಲಿದ್ದವ್ರೆ, ಪ್ರತಿ ರೈತರು 5 ಎಕರೆ ಮೇಲಿದ್ದವ್ರೆ. ಈ ಟೌನ್ಶಿಪ್ ದೃಷ್ಟಿಯಿಂದ ಮಕ್ಕಳು ಮದುವೆ ಮಾಡೋಕ್ಕೆ ಒಂದು ಮದುವೆ ಮಾಡೋಕ್ಕೆ ಇಟ್ಕಾಕಿಲ್ಲ 1 ಎಕರೆ ಮಾರಿದ್ರೆ. ಆ ರೀತಿಲಿ ಮಾರ್ಕೊಂಡು ಎಲ್ಲ ಕೈ ಬರದಾಗೋಯ್ತು. ನಮ್ಮ ಅಹವಾಲನ್ನು ಕೇಳಿ ಏನು ಮಾಡಬೇಕಪ್ಪ, ಯಾಕೆ ನೀವು ಯಾಕೆ ಪರವಾಗಿ ಕೂತಿದ್ರಿ ಅಂತ ನಮ್ಮದು ಕುಂತ್ಕೊಂಡು ಬೇಕಾದ್ರೆ ಆಲಿಸ್ಲೇಬೇಕು, ನಾವು ಮಾತಾಡ್ತೀವಿ. ಪರಿಸ್ಥಿತಿ ಇದು ಸ್ಥಳೀಯವಾಗಿರ್ತಕ್ಕಂಥ ರೈತರ ಮಾತು. ಅಂದರೆ ಯಾರು ಯೋಜನೆಯ ವಿರುದ್ಧವಾಗಿದ್ದಾರೆ ಕೇವಲ ಅವರ ಒಂದು ಮಾತನ್ನ ಕೇಳೋದಲ್ಲ, ಯೋಜನೆಯ ಪರವಾಗಿ ಇರ್ತಕ್ಕಂಥ ನಮ್ಮ ಒಂದು ಮನವಿಯನ್ನು ಕೂಡ ಕುಮಾರಸ್ವಾಮಿ ಅವರು ಕೇಳಿ, ಆಗ ನಾವು ಅವರ ಮಾತನ್ನು ಕೂಡ ಸಮಾಧಾನದಿಂದ ಕೇಳ್ತೇವೆ ಎನ್ನುವಂತಹ ಮಾತನ್ನ ಇಲ್ಲಿಯ ಅಂದರೆ ಯೋಜನೆಯ ಪರವಾಗಿ ಇರತಕ್ಕಂತಹ ರೈತರು ಮಾತನಾಡ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ವೆಂಕಟೇಶ್. ಹಾಗೆಯೇ ಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಬಿಡದಿಯ ಬಡಿದಾಟ ಯಾವ ಹಂತಕ್ಕೆ ಹೋಗುತ್ತೆ, ಈ ರಾಜಕೀಯ ಕೆಸರಾಟಕ್ಕೆ ಇವತ್ತಾದ್ರೂ ಫುಲ್ ಸ್ಟಾಪ್ ಬೀಳತ್ತಾ ಅಂತ.